ಓಂ ಶ್ರೀ ಸದ್ಗುರು ಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 93ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ಅರಾಲಾಕೇಶೇಷು ಪ್ರಕೃತಿ ಸರಳಾ ಮಂದಹಸಿತೆ ಶಿರೀಷಾಭಾಚಿತ್ತೆ ದೃಶದುಪಲಶೋಭಾ ಕುಚತಟೆ ವೃಷಂ ತನ್ವಿ ಮಧ್ಯೆ ಪೃತರುರಸಿಜಾರೋಹ ವಿಷಯೇ ಜಗತ್ರಾತುಂ ಶಂಭೋರ್ಜಯತಿ ಕರುಣಾ ಕಾಚಿದರುಣಾ. ಅರಾಲಾಕೇಶೇಷು ಪ್ರಕೃತಿ ಸರಳಾ ಮಂದಹಸಿತೆ ಶಿರೀಷಾಭಾಚಿತ್ತೆ ದೃಶದುಪಲಶೋಭಾ ಕುಚತಟೆ ವೃಷಂ ತನ್ವಿ ಮಧ್ಯೆ ಪೃತರುರಸಿಜಾರೋಹ ವಿಷಯೇ ಜಗತ್ರಾತುಂ ಶಂಭೋರ್ಜಯತಿ ಕರುಣಾ ಕಾಚಿದರುಣಾ. ಅರಾಲಾಕೇಶೇಷು ಪ್ರಕೃತಿ ಸರಳಾ ಮಂದಹಸಿತೆ ಶಿರೀಷಾಭಾಚಿತ್ತೆ ದೃಶದುಪಲಶೋಭಾ ಕುಚತಟೆ ವೃಷಂ ತನ್ವಿ ಮಧ್ಯೆ ಪೃತರುರಸಿಜಾರೋಹ ವಿಷಯೇ ಜಗತ್ರಾತುಂ ಶಂಭೋರ್ಜಯತಿ ಕರುಣಾ ಕಾಚಿದರುಣಾ. ಈ ಶ್ಲೋಕದಲ್ಲಿ ದೇವಿಯ ಅಂಗಾಂಗಗಳ ವರ್ಣನೆಯನ್ನು ಮಾಡಿದ್ದಾರೆ. ಸ್ತೋತ್ರ ಲಕ್ಷಣ ಬಂದು ಆಶೀರ್ವಾದ. ಅರಾಲಾಕೇಶೇಷು ಅಂದರೆ ಮುಂಗುರುಗಳ, ಕೂದಲಿನ ಮುಂಗುರುಳುಗಳ ಪ್ರಕೃತಿ ಸರಳಾ ಮಂದಹಸಿತೆ ಕೊಂಕು ಮುಗುಳು ನಗೆಯಲ್ಲಿ ಸಹಜ ಸರಳತೆ ಶಿರೀಷಾಭಾ ಶಿರೀಷ ಕುಸುಮದಂತೆ ಇರುವ, ಅಂದರೆ ಅತ್ಯಂತ ಮೃದುವಾದ ಚಿತ್ತೆ ಅಂತಃಕರಣ, ಅಂದರೆ ಮೃದು ಮಧುರವಾದ ಮನಸ್ಸು ದೃಶದುಪಲಶೋಭಾ ವರಳುಕಲ್ ಮೇಲಿನ ಗುಂಡುಕಲ್ಲಿನಂತೆ ಕಠಿಣವಾದ ಕುಚತಟೆ ಕುಚಗಳು ಮಧ್ಯೆ ವೃಷಂ ತನ್ವಿ ಅತ್ಯಂತ ತೆಳ್ಳಗಿರುವ ನಡು ಪೃತುಹು ಉರಸಿಜಾರೋಹ ವಿಷಯೇ ಉನ್ನತವಾದ ಸ್ತನ ಪ್ರದೇಶ ಹಾಗೂ ನಿತಂಬ ಪ್ರದೇಶಗಳು. ಹೀಗೆ ಸರ್ವಾಂಗ ಸುಂದರಿಯಾಗಿರ್ತಕ್ಕಂತಹ ಅರುಣಕಾಂತಿಯ ಶಂಭೋಹ ಕರುಣಾ ಪರಶಿವ ಕರುಣೆಯ ರೂಪವಾದ ಶಕ್ತಿಯು ಜಗತ್ರಾತುಂ ಜಗತ್ತನ್ನು ರಕ್ಷಿಸಲು ಜಯತಿ ಕಂಗೊಳಿಸುತ್ತಿದ್ದಾಳೆ ಅಂತ ಹೇಳ್ತಾರೆ. ಅಂದರೆ ಮುಂಗುರುಳುಗಳ ಕೊಂಕು ಮುಗುಳು ನಗೆಯಲ್ಲಿ ಸಹಜ ಸರಳತೆ, ಚಿತ್ತದಲ್ಲಿ ಬಾಡೆ ಹೂವಿನಂತೆ ಕೋಮಲತೆ, ಸ್ತನಗಳಲ್ಲಿ ಕಾಠಿಣ್ಯತೆ, ನಡುವಿನಲ್ಲಿ ಬಡವಾದ ಸ್ತನ ಹಾಗೂ ನಿತಂಬ ಪ್ರದೇಶದಲ್ಲಿ ವೈಶಾಲ್ಯತೆ, ಹೀಗೆ ಸರ್ವಾಂಗ ಸುಂದರವಾದ ಅರುಣಕಾಂತಿಯ ಪರಶಿವ ಕರುಣೆಯ ರೂಪವಾದ ಶಕ್ತಿಯು ಜಗತ್ತನ್ನು ಕಾಪಾಡಲು ಕಂಗೊಳಿಸುತ್ತಿದೆ ಅಂತ ಅರ್ಥ ಈ ಶ್ಲೋಕಕ್ಕೆ. ಈ ಶ್ಲೋಕದಲ್ಲಿ ಶಿವನ ಶಕ್ತಿಯೇ ಜಗತ್ತನ್ನು ರಕ್ಷಿಸ್ತಾ ಇರತಕ್ಕಂಥದ್ದು. ಅಂತಹ ಸರ್ವಶಕ್ತನಾದ ಶಕ್ತಿಗೆ ಜಯವಾಗಲಿ ಅಂತ ಶಂಕರರು ದೇವಿಗೆ 93ನೇ ಪುಷ್ಪವನ್ನು ಸಮರ್ಪಿಸ್ತಾ ಇದ್ದಾರೆ. ಈ ಶ್ಲೋಕದ ಪಠನೆಯಿಂದ ರಾಜ್ಯಾಧಿಪತ್ಯ ಸಿದ್ಧಿ, ಇಷ್ಟಕಾಮ್ಯ ಸಿದ್ಧಿ ಅಂದುಕೊಂಡಿದ್ದು ಆಗತ್ತೆ, ಉನ್ನತ ಪದವಿ ಲಾಭವಾಗುತ್ತೆ. ಶ್ರೀ ಜಗದಂಬಾರ್ಪಣಮಸ್ತು.